ಉಳ್ಳಾಲ ತಾಲೂಕಿನ ಕುತ್ತಾರು ಸಮೀಪದ ಮುಂಡೋಳಿಯ ಶ್ರೀ ನಾಗಬ್ರಹ್ಮ ರಕ್ತೇಶ್ವರಿ ಕ್ಷೇತ್ರದಲ್ಲಿ ಷಷ್ಠಿ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿದೆ. ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ರಾಜ್ಯ ವಿಧಾನಸಭೆಯ ಅಧ್ಯಕ್ಷರಾದ ಯುಟಿ ಖಾದರ್ ಅವರಿಗೆ ತಂತ್ರಿವರಿಯರು ಕ್ಷೇತ್ರದ ಪ್ರಸಾದ ನೀಡಿದ ನಂತರ ಶಾಲು ಹೊದಿಸಿ ಗೌರವಿಸಿದರು. ಎಲ್ಲ ಹುದ್ದೆಗಳು ಸಂಬಂಧಿಸಿದ ಇಡೀ ಕರ್ನಾಟಕಕ್ಕೆ ಮಾದರಿ ಆದರೆ ಅಂಚೆ ವಿಶೇಷವಾದ ನಮ್ಮ ಷಷ್ಠಿ ಉತ್ಸವಕ್ಕೆ ಬರ್ತದೆ. ದೇವರ ದರ್ಶನ ಅಂತೇನೆ ಅಂಚನೆ ಜಾತಿ ಮತ್ತು ಭೇದದಂತೆ ಇಡೀ ಲೋಕ ಕಲ್ಯಾಣ ಆಡುವಂಥ ಒಂದು ಬಲ್ಲ ಸಂಘ ಅದನ್ನ ಕ್ಷೇತ್ರ ಉಂಟು ಮಾದರಿ ಜೀವೋದ್ಧಾರ ಮಾತಾಡ್ತಾರೆ. ಈ ಕ್ಷೇತ್ರ ಕೂಡ ಮಸ್ತ್ ಕೊಡುಗೆ ಮತ್ತು ಗೊತ್ತ ರೋಡ್ ಸೇವೆ ಅಂದಿನ ಲೈಟದ ಅವರೇ ಉಂಟು ಅವೆಲ್ಲ ಆರು ಮಲ್ಕಲ್ಲ ಖಂಡಿತ ದೇವರು ಮಲ್ಪಾಗ ಹಾಗೆ ಅಂದಿನ ಒಂದು ಮಹತ್ತರ ಅಂಚಿನ ಸೇವೆಯನ್ನು ಹಾಗೆ ದೇವರು ತಗೊಂಡು ಅದಕ್ಕೆ ಬುಡುಚಿಲಕ್ಕ ಅಭಿವೃದ್ಧಿ ಅಂತ ಕೊಟ್ಟು ದೇವರು ಮರಿಪೋಗೊಳ್ತು ನಿತ್ಯ ನಿರಂತರವಾದ ದೇವರ ಸೇವೆ ಸಮಾಜ ಸೇವೆ ಮತ್ತು ಯೋಗ್ಯತೆ ದೇವರ ಅನುಗ್ರಹವನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ದೇವರೇ ಅನುಮಾನಗಳಂತ ಅನುಗ್ರಹ ಪ್ರಸಾದ ಬಳಿಕ ಅಬ್ಬಕ್ಕ ಟಿವಿಯೊಂದಿಗೆ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್, ಅತ್ಯಂತ ಸುಂದರ ಹಸಿರು ಪರಿಸರದ ಈ ಮುಂಡೋಳಿ ಕ್ಷೇತ್ರದ ಕಾರಣಿಕವನ್ನು ನಾನು ಬಲ್ಲೆ. ಇಲ್ಲಿಗೆ ಬೇಕಾದ ಮೂಲಭೂತ ಸೌಕರ್ಯಗಳಿಗೂ ಸ್ಪಂದಿಸಿದ್ದೇನೆ. ಮುಂದೆ ಜೀರ್ಣೋದ್ಧಾರ ಕಾರ್ಯಗಳಿಗೂ ಕೈ ಜೋಡಿಸುವ ಶಕ್ತಿ ಆ ಪರಮಾತ್ಮ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ ಎಂದರು. ಕರಾವಳಿ ಪ್ರದೇಶದ ಪಾವಿತ್ರತೆಯ ದಿವಸ ಇವತ್ತು, ಅದು ಷಷ್ಠಿ ದಿವಸ. ಈ ಒಂದು ಪಾವಿತ್ರ ದಿವಸದಲ್ಲಿ ನಮ್ಮ ಸೋಮೇಶ್ವರ ಗ್ರಾಮದ
ಮುಂಡೋಲಿಯಲ್ಲಿರುವಂತಹ ನಾಗರಬ್ರಹ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಈ ಷಷ್ಠಿ ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆಯಲು ಅತ್ಯಂತ ಭಾಗ್ಯವಂತ ಮತ್ತು ಸಂತೋಷನಾಗಿದ್ದೇನೆ. ಬಹುಶಃ ಆದ ಕಾರಣ ಇವತ್ತಿನ ಈ ಒಂದು ಪವಿತ್ರ ದಿವಸದಲ್ಲಿ ಎಲ್ಲರ ವಿಷಯ ಪ್ರಾರ್ಥನೆ ಮುಖಾಂತರ ಸರ್ವರಿಗೂ ನೆಮ್ಮದಿ ಸುಖ ಶಾಂತಿ ಸಿಕ್ಕಿ ನಮ್ಮ ಇಡೀ ಊರು ಬೆಳಗಲಿ, ಭಾರತ ದೇಶ ಒಂದು ಬಲಿಷ್ಠ ದೇಶ ಹಮ್ಮಿಕೊಳ್ಳಲಿಕ್ಕೆ ಒಂದು ದೊಡ್ಡ ಮಟ್ಟದ ಆ ಒಂದು ಶಕ್ತಿಯ ದೇವರು ಕೊಡಲಿ ಅಂತ ನಾವು ಇವತ್ತು ಬೇಡಿಕೊಳ್ತಿದ್ದೇವೆ. ಅದರ ಜೊತೆಯಲ್ಲಿ ಈ ಪ್ರತಿ ವರ್ಷ ಕೂಡ ಇಲ್ಲಿ ಕಾರ್ಯಕ್ರಮ ಆಗುವಾಗ ನಾವು ಬಹುಶಃ ಹಿಂದಿಂದಲೂ ಬರ್ತಿದ್ದೆವು. ತಂದೆ ಶಾಸಕರಾಗಿದ್ದಾಗ ಬಹುಶಃ ಇಲ್ಲಿಗೆ ಪ್ರಪ್ರಥಮ ಬಾರಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಇಲ್ಲಿಗೆ ಆ ರಸ್ತೆ ಸಂಪರ್ಕವೇ ಇರಲಿಲ್ಲ. ಅದಕ್ಕೆ ಅವತ್ತು ಒಂದು ಕಚ್ಚಾ ರಸ್ತೆಯ ಸಂಪರ್ಕ ರಸ್ತೆ ಮಾಡಲಾಯಿತು. ತದನಂತರ ಹಂತವಾಗಿ ಇವರ ಬೇಡಿಕೆ ಅನುಗುಣವಾಗಿ ಆ ಒಂದು ಸಂಪೂರ್ಣವಾದ ಕಾಂಕ್ರೀಟೀಕರಣ ರಸ್ತೆಯನ್ನು ಕೂಡ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನದ ಜೀವನೋದ್ಧಾರ ಮಾಡಬೇಕೆಂಬ ಉದ್ದೇಶ ಇದೆ. ಪ್ರತಿಯೊಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಆ ಪ್ರದೇಶದಲ್ಲಿರುವಂಥ ಧಾರ್ಮಿಕ ಕೇಂದ್ರಗಳು ಅಭಿವೃದ್ಧಿ ಮತ್ತು ಜೀವನೋದ್ಧಾರದಲ್ಲಿ ಮಾತ್ರ ಆ ಪ್ರದೇಶ ಅಭಿವೃದ್ಧಿ ಸಾಧ್ಯವಾಗ್ತದೆ. ಅದಕ್ಕಾಗಿ ಈ ಕ್ಷೇತ್ರದ ಆ ಒಂದು ಅಭಿವೃದ್ಧಿ ಮತ್ತು ಜೀವನೋದ್ಧಾರ ಸಂಬಂಧಪಟ್ಟ ಏನು ಅವ್ರು ಮನವಿ ಕೊಟ್ಟಿದ್ದಾರೆ, ನನ್ನಿಂದ ಆಗುವಂಥ ಪ್ರಾಮಾಣಿಕವಾದ ಸಹಕಾರ ಖಂಡಿತ ನಾನು ಮಾಡ್ತೇನೆ.